ಎಲ್ಲ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ TV. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ಧರ್ಮಸ್ಥಳದ ಸರಣಿ ಹತ್ಯೆ ಪ್ರಕರಣ. ಈ ಪ್ರಕರಣವನ್ನು ಸಮಾಧಿ ಮಾಡುವ ಒಂದು ಯತ್ನ ನಡೀತಾ ಇದೆ ಅನ್ನೋ ಮಾತನ್ನು ನಾನು ನಿನ್ನೆ ಹೇಳಿದ್ದೆ. ಈಗ ಅದು ಸಾಬೀತಾಗ್ತಾ ಹೋಗ್ತಾ ಇದೆ. ಈ ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ಗಾಂಭೀರ್ಯ ಇದ್ದಂತೆ ಕಾಣ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗೂ ಅಷ್ಟೇ. ಹಲವಾರು SITಗಳನ್ನು ತನಿಖೆಯನ್ನು ಮಾಡಿಸಿದ ಮುಖ್ಯಮಂತ್ರಿ ಧರ್ಮಸ್ಥಳದ ವಿಚಾರದಲ್ಲಿ ಯಾಕೆ SIT ರಚನೆಗೆ ಮುಂದಾಗ್ತಾ ಇಲ್ಲ? ಇದು ಬಹುದೊಡ್ಡ ಪ್ರಶ್ನೆ. ಮುಖ್ಯಮಂತ್ರಿಗಳು ಇವತ್ತು ಮೈಸೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದರು. ಆಗ ಸುದ್ದಿಗಾರರು ಪ್ರಶ್ನಿಸಿದ್ದು ಇದೇ ಧರ್ಮಸ್ಥಳದ ಸರಣಿ ಹತ್ಯೆಯ ಬಗ್ಗೆ. ಮುಖ್ಯಮಂತ್ರಿಗಳದ್ದು ನೋಡೋಣ, ಒಂದೆರಡು ದಿನ ಪೊಲೀಸರು ಏನು ಮಾಡ್ತಾರೋ, ಆಮೇಲೆ SIT ತನಿಖೆ ಬೇಕೋ ಬೇಡವೋ ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಅಂದರೆ ತಕ್ಷಣಕ್ಕೆ SIT ತನಿಖೆ ಇಲ್ಲ, ಆ ಸಾಧ್ಯತೆಯನ್ನು ಮುಖ್ಯಮಂತ್ರಿಗಳು ತಳ್ಳಾಕಿದ್ದಾರೆ. ಅದರ ಜೊತೆಗೆ ಅವರು ಹೇಳಿ ಇನ್ನೊಂದು ಮಾತು ನನಗೆ ಶಾಕ್ ಉಂಟು ಮಾಡಿದ್ದು. ಅದೇಂದರೆ ಯಾರೋ ಹೇಳಿದ್ರು ಅಂಥೇಳಿ ನಾನು ಮಾಡೋಕ್ಕಾಗಲ್ಲ. ಯಾರೋ ಅಂದರೆ ಬೋರ್ಡ್ ಇಲ್ದಿರೋರು, ಹೆಸರಿಲ್ಲದಿದ್ದವರು, ಮತ್ತೊಬ್ಬರು ಅಂತ. ಈ ಹೇಳಿಕೆ ನನಗೆ ಆಘಾತವನ್ನು ಉಂಟು ಮಾಡಿದೆ. ಯಾಕೆಂದರೆ ಒಂದು ದ್ವಾರಕಾನಾಥ್ ಅವರ ನೇತೃತ್ವದಲ್ಲಿ ವಕೀಲರುಗಳು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ಬಂದ ಮೇಲೆ SIT ತನಿಖೆಯನ್ನು ಮುಖ್ಯಮಂತ್ರಿಗಳು ಮಾಡಿಸ್ಬೋದು ಅನ್ನುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದರು ದ್ವಾರಕಾನಾಥ್. ಆದರೆ ಮುಖ್ಯಮಂತ್ರಿಗಳು ಯಾರೋ ಅಂದರು. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರುವ ಗೋಪಾಲ್ ಗೌಡರು ಅವರು ಹೇಳಿದ್ದು, ಆ ವರದಿಯನ್ನು ನಿಮಗೆ ಮೊದಲು ಹೇಳ್ತೀನಿ. ಅವರು ಯಾರೋನೋ ಅಥವಾ ಯಾರೋ ಅಲ್ವೋ. ಯಾರೋ ಹೇಳಿದ್ರು ಅಂದರೆ ಬೋರ್ಡಿಗೆ ಇಳಿದಿದ್ದವರು ಅಂತ. ಇವರು ಬೋರ್ಡಿಗೆ ಇಳಿದಿದ್ದವರಲ್ಲ. ಇದು ನನಗೆ ಆಘಾತವನ್ನು ಉಂಟು ಮಾಡಿದೆ. ನಾನು ಹಲವು ಕಾರಣಗಳಿಗಾಗಿ ಸಿದ್ದರಾಮಯ್ಯನವರನ್ನು ಮೆಚ್ಚಿಕೊಂಡೆ. ಆದರೆ ಅವರ ಈ ವರ್ತನೆ ಇದು ನನಗೆ ಆಘಾತವನ್ನು ಉಂಟು ಮಾಡಿತ್ತು. ಧರ್ಮಸ್ಥಳದ ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಮಣಿದ್ರ. ಅವರು ಈ ಪ್ರಶ್ನೆಗೆ ಉತ್ತರ ಕೊಟ್ಟರು ಮೈಸೂರಿನಲ್ಲಿ. ಇಲ್ಲ, ನಾವು ಯಾರ ಒತ್ತಡಕ್ಕೂ ಮಣಿಯುವುದಿಲ್ಲ, ಮಣಿಯಲಾರೆವು. ಒತ್ತಡ ಇದೆಯೋ ಅನ್ನೋ ಪ್ರಶ್ನೆ. ಒತ್ತಡಕ್ಕೆ ಮಣಿದಿಲ್ಲ ಅಂದರೆ ಯಾಕೆ ತಾವು SIT ತನಿಖೆಯನ್ನು ಮಾಡ್ತಾ ಇಲ್ಲ? ಅದ್ರ ಜೊತೆಗೆ ತಾವು SIT ತನಿಖೆಯನ್ನು ಮಾಡದಿದ್ರಿ ಯಾವಾಗ? ಒಂದು, ಈ ಪ್ರಕರಣದ ವಿವರಗಳೆಲ್ಲ ಮುಖ್ಯಮಂತ್ರಿಗಳ ಬಳಿ ಇದೆ. ಅವರು ಇವತ್ತು ಮಾತನಾಡಬೇಕಾದ್ರೆ ಆ ವಿವರಗಳನ್ನು ನೋಡಿದರು. ಒಬ್ಬ ಅನಾಮಧೇಯ ವ್ಯಕ್ತಿ ಹೀಗೆ ಬಂದ, ಇಷ್ಟು ಕಾಲ ಇದಾಗಿದ್ದ, ಗೊತ್ತಿದ್ದು ಅಂತ ಹೇಳಿದ. ಅಷ್ಟನ್ನು ನೋಡೋಣ, ಇದನ್ನು ನಾನು ನಿರೀಕ್ಷೆ ಮಾಡಿದೆ. ಒಂದು, ಧರ್ಮಸ್ಥಳದ ಪೊಲೀಸರ ವರ್ತನೆ ಈಗಾಗಲೇ ಸಂಶಯಾಸ್ಪದವಾಗಿದೆ. ಯಾರು ಈ ಆರೋಪವನ್ನು ಮಾಡಿದ್ದಾರೆ ಅವರು ರಕ್ಷಣೆ ಕೊಡೋದಕ್ಕೆ ಅವರು ಸಿದ್ಧರಿಲ್ಲ. ಅದರ ಜೊತೆಗೆ ಇಷ್ಟು ದಿನ ಆಗಿದೆ, ಅವರು ತೋರಿಸ್ತೀನಿ ಅಂತ ಹೇಳಿದ ಬಾಡಿಯನ್ನು ಕೂಡ ತೆಗೆಸ್ತಾ ಇಲ್ಲ. ಇದು ಅನುಮಾನ. ನಮ್ಮಂಥ ಸಾಮಾನ್ಯ ಜನರಿಗೆ ಅನುಮಾನ ಬರಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಅನುಮಾನ ಇಲ್ವಾ? ಇಷ್ಟು ವರ್ಷ ರಾಜಕೀಯ ಬದುಕಿನಲ್ಲಿ ಇದ್ದವರು, ಸೂಕ್ಷ್ಮ ಮನಸ್ಥಿತಿಯವರು ಅಂತ ನಾನು ನಂಬಿದ್ದೇನೆ. ಅದರ ಜೊತೆಗೆ ಸಾಮಾಜಿಕ ಬದ್ಧತೆ ಇರುವವರು, ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮಾರಾಟವಾಗದವರು. ಇದೆಲ್ಲ ನಮ್ಮ ನಂಬಿಕೆ. ಈ ನಂಬಿಕೆಯನ್ನು ಹುಸಿ ಮಾಡಬಾರದು ಸಿದ್ದರಾಮಯ್ಯನವರು. ಯಾಕೆಂದರೆ ಇದು ಅಂತಿಂಥ ಘಟನೆಯಲ್ಲ. ಪ್ರಾಯಶಃ ಭಾರತದ ಇತಿಹಾಸದಲ್ಲಿ ಇಂತಹ ಸರಣಿ ಹತ್ಯೆ ಇನ್ನೊಂದು ಘಟನೆ ಇರಲಿಕ್ಕಿಲ್ಲ ಅಂತ. ಸೊ ನಿನ್ನೆ ನೋಡಿ, ಆ ವಕೀಲರು ಬಾಲನ್ ಅವರು ಹೇಳಿದ್ದು, ಬಾಲನ್ ಅವರು ಹೇಳಿದ್ದು ವರದಿ ನನ್ನ ಬಳಿ ಇದೆ ನೋಡಿ. ಅವರು ಹೇಳೋ ಪ್ರಕಾರ ಧರ್ಮಸ್ಥಳದಲ್ಲಿ 367 ಬಾಲಕಿಯರು ಮತ್ತು ಯುವತಿಯರು ಅಪರಿಚಿತ ಶವವಾಗಿ ಪತ್ತೆಯಾಗಿದ್ದಾರೆ. 367 ಜನ.
367 ಬಾಲಕಿಯರು ಹಾಗೂ ಇತರರು ಅಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಅಂತ ಬಾಲನ್ ಹೇಳ್ತಾರೆ. ಪತ್ತೆಯಾಗದ ಶವಗಳು ಇನ್ನೂ ಇರುವ ಶಂಕೆ ಇದೆ. ಅವರೆಲ್ಲರಿಗೂ ನ್ಯಾಯ ಸಿಗಬೇಕಾದರೆ ತನಿಖೆ ನಡೆಯಬೇಕು. ಇದು ಎಸ್ ಬಾಲನ್ ಅವರು ಹೇಳಿದ ಮಾತು. ಬಾಲಕಿಯರು ಮತ್ತು ಯುವತಿಯರು ಮಾತ್ರವಲ್ಲದೆ ಯುವಕರು ಹಾಗೂ ಪುರುಷರ ಹತ್ಯೆಗಳು ನಡೆದಿರುವ ಬಗ್ಗೆ ಶಂಕೆ ಇದೆ. ಸಾಮಾನ್ಯ ವ್ಯಕ್ತಿಗಳಿಂದ ಈ ಮಟ್ಟದ ಕೃತ್ಯ ಎಸಗಲು ಸಾಧ್ಯವಿಲ್ಲ. ಅತ್ಯಂತ ಪ್ರಭಾವಿಗಳು ಇದರ ಹಿಂದೆ ಇರುವ ಶಂಕೆ ಇದೆ. SI ದರ್ಜೆಯ ಅಧಿಕಾರಿಯಿಂದ ತನಿಖೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟವಾಗಿ ಬಾಲನವರು ಮಾತನಾಡಿದ್ದಾರೆ. ಅದು ಹೇಳಿದರು ಮುಖ್ಯಮಂತ್ರಿಗಳು ಯಾಕೆ ನೋಡೋಣ 2 ದಿನ. ಅದೇನೇ ಈ ರಾಜಕಾರಣಿಗಳ ಮನೆಯ ಯಾವುದೋ ಬಾಲಕಿ ಹಾಕ್ಕೊಡು ಹಾಗಾಗಿದ್ದರೆ ಅವರ ಪ್ರತಿಕ್ರಿಯೆ ಹೇಗೆ ಇರುತ್ತಿತ್ತ? ಈ ಒಂದು ತಣ್ಣನೆಯ ಪ್ರತಿಕ್ರಿಯೆ ಹಲವು ರೀತಿಯ ಅನುಮಾನಗಳಿಗೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳು ಯಾಕೆ ತಣ್ಣನೆಯ ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ? ಅವರು ಒತ್ತಡಕ್ಕೆ ಒಳಗಾಗಲ್ಲ ಅಂತ ಹೇಳಿದರೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹೇರುವ ಯತ್ನಗಳಂತೂ ನಡೀತಾ ಇದೆ. ಧರ್ಮಸ್ಥಳದ ವೀರೇಂದ್ರ ಹೆಗಡೆಯ ಸಹೋದರರು ಅವರು ಸುರೇಂದ್ರ ಜೈನ ಹೆಗಡೆ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿದರು ನಿನ್ನೆ. ಅದರ ಮೇಲೆ ಡಾಕ್ಟರ್ ಪರಮೇಶ್ವರ್ ನೀಡಿದ ಪ್ರತಿಕ್ರಿಯೆ ಕೂಡ ನನಗೆ, ಅವರು ಸುಮ್ಮನೆ ಯಾವುದೋ ಕಾಲೇಜ್ ವಿಚಾರ ಮಾತನಾಡೋಕ್ಕೆ ಬಂದಿದ್ದರು ಅಂತ. ಯಾರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕು ಇಡ್ತಿದ್ದೀರಿ ಪರಮೇಶ್ವರ ಅವರೇ? ಯಾರ ಕಿವಿದ ಮೇಲೆ? ಕಾಲೇಜು ವಿಚಾರ ಮಾತನಾಡಿದ್ರೆ ನಿಮ್ಮ ಬಳಿ ಯಾಕೆ ಬರ್ತಾರೆ? ನೀವು ಗೃಹ ಸಚಿವರಲ್ವಾ? ಕಾಲೇಜ್ ಬೇಕಾದರೆ ಕಾಲೇಜು ಶಿಕ್ಷಣ ಸಚಿವರ ಹತ್ರ ಹೋಗ್ತಾರಲ್ವಾ? ನಿಮ್ಮ ಹತ್ರ ಯಾಕೆ ಬರ್ತಾರೆ? ಸುಳ್ಳು ಹೇಳ್ತಿದ್ದೀರಿ ಸರ್. ನೀವು ಸತ್ಯ ದೂರವಾಗಿ ಮಾತನಾಡ್ತಿದ್ದೀರಿ. ನೀವು ಈಗಾಗಲೇ ಆ ಒಂದು ಹತ್ಯಾಕಾಂಡ ಏನಿದೆ, ಸರಣಿ ಹತ್ಯೆ ಏನಿದೆ, ಅದನ್ನು ನಡೆಸಿದವರ ರಕ್ಷಣೆಗೆ ತಾವು ಕಂಕಣ ಬದ್ಧರಾದಂತೆ ಕಾಣ್ತಾ ಇದೆ. ತಾವು ಇತ್ತೀಚಿನ ವರ್ಷಗಳಲ್ಲಂತೂ ಮಹಾನ್ ಧರ್ಮಿಷ್ಠರಂತೆ ಕಾಣಿಸ್ಕೊಳ್ಳೋಕೆ ನೋಡಿದ್ದೀರಿ. ವೈದಿಕ ಪರಂಪರೆಯನ್ನು ತಾವು ಅನುಸರಿಸ್ತಿದ್ದೀರಿ. ಇಡೀ ಆ ವೈದಿಕ ಪರಂಪರೆ ಏನಿದೆ ಅದರಿಂದ ನೋವು ಅನುಭವಿಸಿದ ಸಮಾಜಕ್ಕೆ ಸೇರಿದವರು ತಾವು. ಆದರೆ ತಾವೀಗ, ನಾನು ಬೇಡ ಅಂತ ಹೇಳಲ್ಲ, ನೀವು ನಾರು ಮಡಿಯನ್ನು ಉಟ್ಕೊಳ್ಳಿ, ಹೆಂಡತಿ ಜೊತೆ ಕೂತ್ಕೊಳ್ಳಿ, ಹೋಮ ಮಾಡಿಸಿ, ಯಾಗ ಮಾಡಿಸಿ, ಯಾಗಕ್ಕೆ ತುಪ್ಪ ಹಾಕಿ, ಪುರೋಹಿತರ ಕಾಲಿಗೆ ಬಿಡಿ, ಸ್ವಾಮಿಗಳ ಕಾಲಿಗೆ ಬಿಡಿ, ಆಶೀರ್ವಾದ ತಗೊಳ್ಳಿ. ಅದು ನಿಮ್ಮ ಹಣೆ ಬರ, ನಮ್ಮ ಹಣೆ ಬರ ಅಲ್ಲ. ಆದರೆ ಈ ಪ್ರಕರಣವನ್ನು ಮುಚ್ಚು ಹಾಕುವುದಕ್ಕೆ ಕಾಂಗ್ರೆಸ್ ಸರ್ಕಾರ ಯತ್ನ ಮಾಡ್ತಾ ಇದೆಯೇ ಅನ್ನೋ ಸಂಶಯ ಇದೆಯಲ್ಲ, ಅದಕ್ಕೆ ನೀವು ಉತ್ತರ ಕೊಡಲೇಬೇಕು. ನೀವು ಕೊಡಬೇಕು, ಸಿದ್ದರಾಮಯ್ಯನವರು ಕೊಡಬೇಕು. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡವರು ನೋಡಿ, ಅವರನ್ನು ನೋಡಿದವರು ಯಾರ್ಯಾರಿದ್ದಾರೆ ಈ ಪ್ರಕರಣದಲ್ಲಿ? ಯಾರ್ಯಾರು ಈ ಹತ್ಯಾಕಾಂಡದ ತನಿಖೆ ನಡೀಬೇಕು ಅಂತ ಹೇಳಿದ್ದಾರೆ ಅವರು ಮುಖ್ಯಮಂತ್ರಿಗಳು ಹೇಳಿದಂತೆ ಯಾರೂ ಅಲ್ಲ. ಈ ನಾಡಿನ ಪ್ರಗತಿಪರರು, ಹೋರಾಟಗಾರರು, ಕ್ರಿಮಿನಲ್ ಲಾಯರ್ಸ್ಗಳು, ನಿಮ್ಮನ್ನು ಬೆಂಬಲಿಸಿದವರು ಸಾರ್, ನಿಮ್ಮನ್ನು ಬೆಂಬಲಿಸ್ತಾ ಬಂದವರು. ನಿಮ್ಮ ಹಿಂದುಳಿದ ವರ್ಗಗಳ ಕಾಳಜಿ, ನಿಮ್ಮ ಸಾಮಾಜಿಕ ಬದ್ಧತೆ ಎಲ್ಲವನ್ನು ನಂಬಿಕೊಂಡು ನೀವು ಮುಖ್ಯಮಂತ್ರಿಗಳಾಗಬೇಕು ಅಂತ ಕರೆಸ್ಕೊಂಡವರು ಸಾರ್, ಕರೆಸ್ಕೊಂಡವರು. ಈಗಲೂ ಕೂಡ ಇದೆಲ್ಲದರ ಮೇಲೆ ನಿಮ್ಮ ಬಗ್ಗೆ ನಂಬಿಕೆ ಇಟ್ಟವರು. ಅವರಿಗೆ ಯಾರೋ ಬಂದು ಹೇಳಿದ್ರು ಅಂದ್ರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ರಲ್ಲ ಸರ್. ಆ ಮೂಲಕ ದ್ವಾರಕಾನಾಥ್ ಅವರಿಗೆ, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದವರು, ಪತ್ರಕರ್ತರಾದವರು, ಬಾಲನ್ ಅವರು ಜನಪರವಾಗಿ ಕೆಲಸ ಮಾಡುವ ವಕೀಲರುಗಳು, ಗೋಪಾಲ್ ಗೌಡರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನಿವೃತ್ತರಾದವರು, ಇವರೆಲ್ಲ ನಿಮ್ಮ ದೃಷ್ಟಿಯಲ್ಲಿ ಯಾರೋ ಆಗ್ಬಿಟ್ರ ಸರ್? ಅಧಿಕಾರ ನಿಮ್ಮ ಕೈಲಿದೆ ಅನ್ನೋದಕ್ಕಾಗಿ ಧರ್ಮಸ್ಥಳದ ಅಲ್ಲಿನ ಯಾರು ಅಂತ ಹೇಳಿ ಅವರಿಗೆ ಅವರ ರಕ್ಷಣೆ ಹೊರಟಿದ್ದೀರಾ ಸರ್? ದಯವಿಟ್ಟು ಉತ್ತರಿಸಬೇಕು ಸರ್. ತಾವು ಮುಖ್ಯಮಂತ್ರಿಗಳೇ, ತಾವು ಉತ್ತರಿಸಬೇಕು. ಯಾಕೆಂದರೆ ಉತ್ತರ ಕೊಡದೆ ಇರೋಕ್ಕಾಗಲ್ಲ. ಅದ್ರ ಜೊತೆಗೆ ನಿನ್ನೆ ನೋಡಿ, ಧರ್ಮಸ್ಥಳದ SIT ಒತ್ತಾಯಗಳು ಗೋಪಾಲ್ ಗೌಡರು ಹೇಳಿದ್ದ ವರದಿ ಕೂಡ ನನ್ನ ಬಳಿ ಇದೆ. ಧರ್ಮಸ್ಥಳದಲ್ಲಿ ನಡೆದೇ ಎನ್ನಲಾದ ಅಪಾರ ಸಂಖ್ಯೆಯ ಅತ್ಯಾಚಾರ, ಕೊಲೆ ಮತ್ತು ಹೆಣಗಳನ್ನು ಹೂಳಿರುವ ಪ್ರಕರಣದಲ್ಲಿ ಫಿರ್ಯಾದಿದಾರ ಸಾಕ್ಷಿಗೆ ರಾಜ್ಯ ಸರ್ಕಾರವು ತಕ್ಷಣ ಭದ್ರತೆ ಒದಗಿಸಬೇಕು. ಈ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿಲ್ಲ.
ಸೊ ಆರೋಪಗಳ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಬೇಕು ಎಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ ಒತ್ತಾಯಿಸಿದರು. ಈ ಒತ್ತಾಯಕ್ಕೆ ಮುಖ್ಯಮಂತ್ರಿಗಳು ಹಾರಿಕೆ ಉತ್ತರ ನೀಡಿದರು. ನೋಡಿ, ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಹೇಳಿಕೆ ದಾಖಲಿಸಿದ ನಂತರವೂ ತನಿಖೆ ಸರಿಯಾಗಿ ಆಗುತ್ತಿಲ್ಲ. ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹೇಳ್ತಾರೆ ತನಿಖೆ ಸರಿಯಾಗಿಲ್ಲ ಅಂತ. ಇದು ಮುಖ್ಯಮಂತ್ರಿಗಳಿಗೆ ಗೊತ್ತಾಗಲ್ವಾ? ಇದು ಗೃಹ ಸಚಿವರಿಗೆ ಗೊತ್ತಾಗಲ್ವಾ? ನೋಡಿ, ಶವಗಳನ್ನು ಎಲ್ಲಿ ಹೂಳಲಾಗಿದೆ ಎಂಬುದನ್ನು ಖಾಲಿ ಹಾಳೆಯಲ್ಲಿ ಗುರುತು ಮಾಡಿಕೊಡು ಎಂದು ಪೊಲೀಸರು ಫಿರ್ಯಾದುದಾರ ಸಾಕ್ಷಿಯ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇದೆಂಥ ಸ್ಥಿತಿ? ಯಾಕೆ ಒತ್ತಡ ಹೇರ್ತಿದ್ದಾರೆ? ಎಲ್ಲಿದೆ ಬರ್ಕೊಡು, ಆ ಹೆಣ ಎಲ್ಲ ಎತ್ತಾಕ್ಬಿಟ್ಟು ಮುಗಿಸ್ಬಿಡ್ತೀವಿ ಅಂತ. ಇದು ಮುಖ್ಯಮಂತ್ರಿಗಳಿಗೆ ಗೊತ್ತಾಗಲ್ವಾ? ಇದು ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಲ್ವಾ? ಇದು ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಗೊತ್ತಾಗಲ್ವಾ? ಕಾಂಗ್ರೆಸ್ ಸರ್ಕಾರದಲ್ಲಿರುವ ಮಂತ್ರಿಗಳು ತಮ್ಮ ಆತ್ಮವನ್ನು ನೋಡಿಕೊಂಡು ಇಂತಹ ಮಾತನ್ನು ಹೇಳಿದ ಗೋಪಾಲಗೌಡರು ನಿಮ್ಮ ದೃಷ್ಟಿಯಲ್ಲಿ ಯಾರೋ ಆಗ್ಬಿಟ್ರಲ್ವ ಸರ್? ನೋಡಿ, ಆತ ನೀಡಿರುವ ಹೇಳಿಕೆಗಳು ಆಯ್ದ ಮಾಧ್ಯಮಗಳಿಗೆ ಸೋರಿಕೆ ಬೇರೆ ಆಗ್ತಿವೆ ಅಂತ. ಆತನ ಹೇಳಿಕೆ ಅಂತ ಹೇಳೋದು ಕೆಲವು ಮಾಧ್ಯಮಗಳು ಬೇಕಾದಂಥ ಮೋದಿ ಮೀಡಿಯಾಗಳು ಯಾರು ಆ ಸ್ಥಳದಿಂದ ಕಪ್ಪ ಕಾಣಿಕೆಯನ್ನು ಪಡಿತಾರೆ ಅಂಥ ಮಾಧ್ಯಮದವರಿಗೆ ಸೋರಿಕೆ ಮಾಡೋದು ಅವ್ರ ಹೇಳಿಕೆಯನ್ನು. ನೋಡಿ, ಇದರ ಸ್ಥಿತಿ ನೋಡಿ. ಫಿರ್ಯಾದುದಾರ ಸಾಕ್ಷಿಯು ತನ್ನ ವಕೀಲರೊಂದಿಗೆ ಒಂದು ಸ್ಥಳಕ್ಕೆ ತೆರಳಿ ಕಳೇಬರವನ್ನು ತೆಗೆಯುವುದಾಗಿ ನ್ಯಾಯಾಲಯ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿರುತ್ತಾರೆ. ಹೀಗಿದ್ದು ಪೊಲೀಸರು ಸ್ಥಳಕ್ಕೆ ತೆರಳಿಲ್ಲ. ಬಹಳ ಮುಖ್ಯವಾದ ಇದೇ ಪೊಲೀಸರ ಮೇಲೆ ಸಂಶಯ ಮೂಡುವಂತೆ ಮಾಡೋದು. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ನೋಡಿ. ಆತನ ಹೇಳಿಕೆ ದಾಖಲಿಸುವ ತನಿಖಾಧಿಕಾರಿಯು ಯಾರಿಗೂ ಕರೆ ಮಾಡಿ ಅವರು ಸೂಚಿಸಿದಂತೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಗೋಪಾಲ್ಗೌಡರು ಭಾಳ ಗಂಭೀರವಾದ ಆರೋಪಗಳು. ಹಿಂದೆ ಯಾರೋ ಇದ್ದಾರೆ ಅವನ ಹಿಂದೆ, ಅವರು ಹೀಗೆ ಹೇಳೋಕ್ಕೆ ಕೇಳಯ್ಯ ಅಂತಿದ್ದಾರೆ, ಅದನ್ನು ಕೇಳಿಸ್ತಾ ಇದ್ದಾರೆ. ರಾಜಕಾರಣಿಗಳು ಲಜ್ಜೆಗೆಟ್ಟವರಾದರೆ, ಮಾನವಂತರಾಗದಿದ್ದರೆ ಆ ಸಮಾಜ ಉಳಿಯಲ್ಲ ಸಾರ್. ಇಲ್ಲಿ ಇಂಥ ಸಾವಿರಾರು ಹತ್ಯೆಗಳು ನಡೀತವಲ್ಲ, ಅವರಿಗೆ ಹೃದಯ ಆತ್ಮ ನಿದ್ರೆ ಸ್ಪಂದಿಸಬೇಕು ಅಲ್ವಾ? ಸ್ಪಂದಿಸಬೇಕು. ಆದರೆ ಅದನ್ನು ಅವರು ತೆಗೆದುಕೊಂಡ ರೀತಿ ಇದೆಯಲ್ಲ, ಈ ಸರ್ಕಾರ ನನಗೆ ನಿಜವಾಗಿ ತೀವ್ರ ರೂಪದ ಆಘಾತವನ್ನು ಉಂಟು ಮಾಡಿದೆ. ನೋಡಿ, ಅವರು ಹೇಳ್ತಾರೆ ತಕ್ಷಣ ತನಿಖಾ ತಂಡವನ್ನು ಬದಲಿಸಿ ಅಂತಲೂ ಗೋಪಾಲ್ಗೌಡರು ಒತ್ತಾಯ ಮಾಡ್ತಾರೆ. ಮುಖ್ಯಮಂತ್ರಿಗಳು ನೋಡೋಣ, ಇನ್ನೊಂದು 2 ದಿವಸ ನೋಡೋಣ, ಏನು ತಲೆ ಬಿದ್ದೋಗುತ್ತಾ ನಡ್ತಿ ಮಾತಾಡ್ತಾರೆ. ನೋಡೋಣ ಇನ್ನೊಂದು 2 ದಿವಸ. ನಮ್ಮಲ್ಲಿ ಸುರ್ಜೇವಾಲ ಇದ್ದಾರೆ, ನಾನು ಮತ್ತು DK ಶಿವಕುಮಾರ್ ಅಧಿಕಾರಕ್ಕೆ ಪೈಪೋಟಿ ನಡೆಸ್ಕೊತಿದ್ದೀವಿ. ಭಾಳ ಇಂಪಾರ್ಟೆಂಟ್ ನಮಗೆ. ನಾಳೆ ಬೇರೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ನಡೆಸಬೇಕು. ನಾವು ನಮ್ಮ ಸಾಧನೆಗಳನ್ನೆಲ್ಲ ಜನರಿಗೆ ಹೇಳಬೇಕು. ಆದ್ದರಿಂದ ಈ ವಿಚಾರದಲ್ಲಿ ನೋಡೋಣ, 2 ದಿವಸ ಹೋಗಲಿ, 2 ದಿವಸ ನೋಡೋಣ. ನೋಡಿ, ಈ ನಿಲುಮೆ ಇದೆಯಲ್ಲ ಮುಖ್ಯಮಂತ್ರಿಗಳದ್ದು, ಶಿವ ನೋಡಿ. ಸಾಕ್ಷಿ ಫಿರ್ಯಾದುದಾರ ಮತ್ತು ಆತನ ವಕೀಲರಿಗೆ ಬೆದರಿಕೆ ಇದೆ. ಅವರಿಗೆ ತಕ್ಷಣ ಭದ್ರತೆಯನ್ನು ಒದಗಿಸಬೇಕು. ಅವರಿಗೆ ಏನಾದರೂ ಆದರೆ ಗೃಹ ಸಚಿವ, ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಸರ್ಕಾರವೇ ಅದರ ಹೊಣೆಯನ್ನು ಹೊರಬೇಕಾಗುತ್ತದೆ ಅನ್ನುವ ಮಾತನ್ನು ಗೋಪಾಲ್ಗೌಡರು ಹೇಳಿದ್ದಾರೆ. ಈ ಅಟ್ಲೀಸ್ಟ್ ಗೋಪಾಲ್ಗೌಡರ ಹೇಳಿಕೆಯನ್ನಾದರೂ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ಓದಿರಬಹುದೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಓದಿದರೆ ಅವರು ಇವತ್ತು ಮೈಸೂರಿನಲ್ಲಿ ರಿಯಾಕ್ಟ್ ಮಾಡಬೇಕಾಗಿದ್ದರೆ ಇನ್ನೂ ಗಂಭೀರವಾಗಿ ಈ ವಿಚಾರವನ್ನು ತಗೋಬೇಕಾಗಿತ್ತು, ರಿಯಾಕ್ಟ್ ಮಾಡಬೇಕಾಗಿತ್ತು. ನಾವು ನಿರೀಕ್ಷೆ ಮಾಡಿದ್ವಿ ಇನ್ಯಾರೋ ದಟ್ ಆ ಮಠವನ್ನು ಆ ಮಠ ಅಲ್ಲ, ದೇವಸ್ಥಾನದ ಅವ್ರನ್ನ ಉಳಿಸೋದಕ್ಕೆ ಯತ್ನ ಮಾಡೋರು, ಅವರನ್ನು ರಾಜ್ಯಸಭಾ ಮೆಂಬರ್ ಮಾಡಿದವರು, ಅವ್ರನ್ನ ಓಟ್ ರಾಜಕಾರಣಕ್ಕೆ ಬಳಸಿಕೊಳ್ಳುವವರು, ಧರ್ಮ ಮತ್ತು ರಾಜಕಾರಣವನ್ನು ಮಾರಾಟಕ್ಕಿಟ್ಟವರು ಯಾರು ಮುಖ್ಯಮಂತ್ರಿ ಆಗಿ ಮಾಡಿದರೆ ಬೇಸರ ಆಗ್ತಿರಲಿಲ್ಲ. ಅವ್ರ ಹಣೆ ಬರ ಬೇಸರ ಆಗ್ತಿರಲಿಲ್ಲ. ಧರ್ಮ ರಾಜಕಾರಣ ಸೇರಿಸುವವರು ಮತ್ತು ಇಂಥ ಸರಣಿ ಹತ್ಯೆಗಳನ್ನು ಡಿಫೆಂಡ್ ಮಾಡಿ ಉಳಿಸೋಕೆ ಯತ್ನ ಮಾಡ್ತಿದ್ದವರು ನಾನೇನು ಅಂತಿರಲಿಲ್ಲ. ಆದರೆ ನಾವು ನಂಬಿಕೆ ಇಟ್ಟಿದ್ದು ಈಗಿನ ಮುಖ್ಯಮಂತ್ರಿಗಳ ಮೇಲೆ, ಸಾಮಾಜಿಕ ನ್ಯಾಯ ಅವರ ಬದ್ಧತೆ ಅಂತ ನಂಬಿದ್ದೀವಿ. ಮಹಿಳೆಯರ ಮೇಲಿನ ಅತ್ಯಾಚಾರಗಳನ್ನು ಅವರು ಖಂಡಿಸ್ತಾರೆ ಅಂತ ನಂಬಿದ್ದೀವಿ. ಆದರೆ ಆ ನಂಬಿಕೆ ಹುಸಿಯಾಗುತ್ತಿರುವ ದುಃಖ ಮತ್ತು ನೋವಿನ ಸಂದರ್ಭ ಇದು ನಮ್ಮಂಥವರಿಗೆ. ಯಾಕಂದರೆ ಆಯ್ಕೆಯೇ ಇಲ್ಲ. ಈಗ
ಯಾರನ್ನು ನಂಬೋಣ, ಯಾರಿಗೆ ಹೇಳೋಣ? ಆ ಹೆಣ್ಣು ಮಕ್ಕಳ ರೋದನ, ಅವರ ಕುಟುಂಬದವರು, ಆ ಅನನ್ಯ ಭಟ್ ಅವರ ತಾಯಿ ಬಂದು ಇಳಿದು ಕಣ್ಣೀರು ಹಾಕಿದ್ದಿದೆಯಲ್ಲ, ಅದು ನಿಮ್ಮ ಹೃದಯವನ್ನು ಅಲುಗಿಸಲ್ವಾ? ಆಕೆ ಯಾರೋ ನಿಮ್ಮ ತಾಯಿ ಅಂತ ನಿಮ್ಗೆ ಅನಿಸಲ್ವಾ? ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮಗೆ ಅನಿಸಲ್ವಾ? ಹಾಗೆ ಅನ್ನಿಸದಿದ್ದರೆ, ಅಷ್ಟು ನಿಮ್ಮ ಹೃದಯ ಕಲ್ಲಾಗಿದ್ದರೆ ಅಂಥವ್ರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಇರುವುದಕ್ಕೆ ಯೋಗ್ಯರ ಅಂತ ಯೋಚನೆ ಮಾಡಬೇಕಾಗತ್ತೆ. ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಆದ್ದರಿಂದ ನಾನು ನಿನ್ನೆನೂ ಹೇಳಿದೆ, ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಷಡ್ಯಂತ್ರ ನಡೀತಿದೆ ಅಂತ. ನನಗೆ ಆ ಅನುಮಾನ ಈಗ ನಿಜವಾಗ್ತಾ ಇದೆ. ಐ ಥಿಂಕ್ ಸೊ. ಈ ಸರ್ಕಾರ ಏನಿದೆ, ಅಲ್ಲಿನ ಈ ಹತ್ಯಾಕಾಂಡದ ರೂವಾರಿಗಳು, ಆರೋಪಿತರು, ಇನ್ನೊಬ್ಬರ ರಕ್ಷಣೆಗೆ ಸಿದ್ದರಾಮಯ್ಯ ಮತ್ತು ಡಾಕ್ಟರ್ ಪರಮೇಶ್ವರ್ ಟೊಂಕ ಕಟ್ಟಿ ನಿಂತಂತೆ ಕಾಣುತ್ತೆ. ಇದಕ್ಕೂ ಹೆಚ್ಚಿಗೆ ಇನ್ನೇನು ಹೇಳಲಿ ನಾನು. 367 ಹೆಣ್ಣು ಮಕ್ಕಳು, ಅವರನ್ನು ಕಳೆದುಕೊಂಡವರ ಕಣ್ಣೀರು, ಅಸಹಾಯಕತೆ, ನೋವು, ಇದು ಅರ್ಥ ಆಗದಿದ್ದವರ ಅರ್ಥ ಮಾಡಿಸುವುದು ಹೇಗೆ? ಈ ಯಾವ ಪ್ರಶ್ನೆಗಳಿಗೂ ನನ್ನ ಬಳಿ ಉತ್ತರ ಇಲ್ಲ, ಗೊತ್ತಿಲ್ಲ ನನಗೆ. ನಿಜವಾಗಿ ಕರ್ನಾಟಕ ರಾಜ್ಯ ಇವತ್ತು ಇಂಥ ಹೀನಾಯ ಸ್ಥಿತಿಗೆ ಬಂದು ತಲುಪಿದೆ. ಈ ರಾಜ್ಯ ಉದ್ಧಾರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗೆ ಉಳಿದಿಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.